ಈ ಅಂಗಡಿ ಸರ್ ಹೆಚ್ಚು ಕಮ್ಮಿ ನಮ್ಗೆ ಈಗ 30 ವರ್ಷ ವಯಸ್ಸದ. ಆಲ್ಮೋಸ್ಟ್ ನಮ್ಮ ತಿಳುವಳಿಕೆ ಬಂದಾನ ಸುಟ್ಟು ನಾವು ಇಲ್ಲಿ ಬರೋದು ಹೋಗೋದು ಮಾಡ್ತೇವೆ. ಹನುಮಪ್ಪನ ಆಶೀರ್ವಾದದಿಂದ ಇಲ್ಲಿ ಆತ ಈ ಸಾಲ್ಕ ಅಂಗಡಿ ಇರೋರಿಗೆ ಆತ ಅಥವಾ ಇವ್ರು ಲಾಂಡೆ ಅಂಗಡಿಯವ್ರಿಗೆ ಆತ. ಇವ್ರ ಲಾಂಡೆ ಇವ್ರ ಅಡ್ರೆಸ್. ಇವರು ತಮ್ಮ ವ್ಯವಹಾರದಷ್ಟೇ ಅಲ್ಲದೆ ಈ ಗಣಪತಿ ಸೇವೆನೂ ಭಾಳ ಮಾಡ್ತಾರೆ ಹನುಮಂತಂದು. ಸೊ ಅದರಿಂದ ಅವ್ರಿಗೂ ಹನುಮಂತ ಹೊಲ್ದಾನ ಚಲೋ ಅನುಕೂಲ ಅದ. ಮತ್ತು ಟೇಸ್ಟ್ ಒಳಗೂ ಯಾವುದೇ ರೀತಿ ಬೇರೆ ಥರ ಇದನ್ನು ಮಿಕ್ಸ್ ಮಾಡಿದೆ ಯಾವುದು ಮಾಡೋಂಗಿಲ್ಲ. ಸೊ ಇತ್ತ ಬಂದು ಹೋದಾಗ ಹೊಟ್ಟೆ ಹಸಿಲಿ ಬಿಡಲಿ ಒಟ್ಟು ತಿಂದು ಹೋಗೋದು ರೂಢ. ಯಾಕಂದ್ರೆ ಅಷ್ಟು ಸೆಳೆತ ಆಯ್ತು ಇವ್ರ ಕಡೆ. ನಾನಲ್ಲ, ಇವತ್ತು ಕಡಿಮೆ ಐತಿ ಗದ್ದಲ. ಹೌದಾ? ಪೊಲೀಸರು ಗಾಡಿ ಸಂಬಂಧ ಕಂಟಿನ್ಯೂ ಬರ್ತಿರ್ತಾರೆ, ಗಾಡಿ ಹಚ್ಬೇಡಿ ಅಂತ. ಅಷ್ಟು ರಶ್ ಆಗಿರ್ತೈತೆ. ಇವತ್ತ ಲಘು ಕೊಟ್ಟಿದ್ರಿ ಅವ್ನು, 200 ರೂಪಾಯಿ ಕೊಟ್ಟೇನೆ. ಇವತ್ತ ಲಘು ಕೊಟ್ಟಿದ್ದ. ಪೊಲೀಸರು ಬರ್ತಾರ, ಸತ ನಿಂತಿರ್ತಾರೆ ಟ್ರಾಫಿಕ್ ಕ್ಲಿಯರ್ ಮಾಡೋ ಸಂಬಂಧ. ಅಷ್ಟು ರಶ್ ಆಗ್ತದೆ. ಆಮೇಲೆ ಅವರು ಹಂಗೆ ಸರ್ವಿಸ್ ಹಂಗೆ ಕೊಡ್ತಾರೆ. ಕಿರಿಕಿರಿ ಕಾಡಿಸೋದು, ಯಾವಾಗಾರು ಆಮೇಲೆ ಚಿಲ್ಲರ್ ಮರ್ತರು ನೆನಪಲೆ ಕೊಡ್ತಾರೆ. ಬಂದು ಬಿಡಪ್ಪ 20 ರೂಪಾಯಿ ನನಗೆ ಉಳಿತು ಅನ್ನಂಗಿಲ್ಲ. ಸೊ ಅವರು ಅಷ್ಟು ನಿಯತ್ತೆ. ನಾನು ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ಮತ್ತು ಧಾರವಾಡದ ಈ ಸಂಜೆ ವೇಳೆಗೆ ಕೂಡ ಸ್ವಾಗತ. ಈಗಂತೂ ಮಳೆಗಾಲ ಮತ್ತು ಚಳಿಗಾಲ ಬರ್ತಾ ಇದೆ. ಸಾಯಂಕಾಲ ಆದರೆ ಏನಾದರೂ ತಿನ್ಬೇಕಂತ ಬಾಯಿ ಚಟ್ಟಕ್ಕೆ ಅಂದೆ ಅನಿಸುತ್ತಾ? ಅದ್ರ ಬಗ್ಗೆ ಏನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ಧಾರವಾಡಕ್ಕೆ ಬಂದ್ರೆ ಇಲ್ಲೊಂದು ಅದ್ಭುತವಾದ ಅಂಗಡಿ ಐತಿ. ಅದ್ರ ಹೆಸರು ಏನಂತ ಹೇಳಿದ್ರೆ ಲಾಂಡೇಸ್ ರಿಫ್ರೆಶ್ಮೆಂಟ್ ಅಂತ ಐತಿ. ಅಲ್ಲಿ ನಿಮಗೆ ಅದ್ಭುತವಾದ ಮಿರ್ಚಿ ಮತ್ತು ಬನ್ನು ಸಾಬುದಾನಿ ವಡೆ ಮಾಡ್ತಾರೆ. ಅದಕ್ಕೆ ಭಾಳ ಫೇಮಸ್ ಐತಿದು. ನಿಜ ಹೇಳ್ತೀನಿ ಕೇಳ್ರಿ, ಇಲ್ಲಿ ಟ್ರಾಫಿಕ್ಕಿಗೆ ಲಾಠಿ ಚಾರ್ಜ್ ಆಗುತ್ತಂತ. ಆ ಪರಿಸ್ಥಿತಿಗೆ ಇಲ್ಲಿ ಬಿಸ್ನೆಸ್ ಆಗುತ್ತಂತ ನನಗೂ ಕುತೂಹಲ ಇದೆ. ಧಾರವಾಡಕ್ಕೆ ಬಂದಾಗ ಮಿಸ್ ಮಾಡಿಬಿಡ್ರಿ. ಲೈನ್ ಬಜಾರು, ಹನುಮಂತ ದೇವ್ರ ಗುಡಿ, ಇಲ್ಲಿಗೆ ಬಂದಾಗ ಈ ಮಿರ್ಚಿ ಮಾತ್ರ ಮಿಸ್ ಮಾಡಿಬಿಡ್ರಿ. ಗೇಣಕ್ಕಿಂತ ಜಾಸ್ತಿ ದೊಡ್ಡದಿದೆಯಪ್ಪ. ಇಷ್ಟು ದೊಡ್ಡ ಮಿರ್ಚಿನ ನೋಡಿಲ್ಲ ನಾನು. ಬರ್ರಿ ಅದ್ರ ಕತೆ ಹೇಳ್ತೀನಿ ನಿಮಗೆ. ಧಾರವಾಡಕ್ಕೆ ಮತ್ತು ಲಾಂಡೇಸ್ ರಿಫ್ರೆಶ್ಮೆಂಟಿಗೆ ಸ್ವಾಗತ ಗೆಳೆಯರಿ. ಲೋಂಡೇರ್ದ ಅಂಗಡಿ ಅಂತಂದರೆ ಅದ್ಭುತವಾದ ಅಂಗಡಿ ಐತಿ. ಇದು ಲೈನ್ ಬಜಾರ್ ಹನುಮಂತಿಯವ್ರ ಗುಡಿ ಕಡೆ ಇರೋದು. ಇವರು ಅಂತ ಫೇಮಸ್ ಬನ್ ಮಿರ್ಚಿ, ವಡಾಪಾವ್ ಹಾಗೂ ಸಾಬುದಾನಿ ವಡ ಧಾರವಾಡದಾಗ ಯಾರೂ ಕೊಟ್ಟಿಲ್ಲ. ನಾನು ಇನ್ನೂ ಮಟ್ಟ ಎಲ್ಲಿ ಆಲ್ ಓವರ್ ಕರ್ನಾಟಕ ಅಡ್ಡಾಡು ಯಾರೂ ಟೇಸ್ಟ್ ಕೊಟ್ಟಿಲ್ಲ ಈ ರೀತಿ. ಅಷ್ಟು ಕ್ವಾಲಿಟಿ ಇರ್ತೈತಿ. ಆಮೇಲೆ ಕ್ವಾಲಿಟಿ ಮೇಂಟೆನ್ಸ್ ಮಾಡ್ತಾರೆ. ಆಮೇಲೆ ರೀಸನಬಲ್ ರೇಟ್ ಐತಿ. ತುಂಬ ರುಚಿಕರವಾಗಿರ್ತೈತಿ ಇವ್ರ ಕಡೆಯಿಂದ. ಕಂಟಿನ್ಯೂ ವರ್ಕ್ ಇರ್ತದೆ. ಅವ್ರು ದುಡ್ಡು ತೊಗೊಳಕ್ಕೂ ಅಷ್ಟು ಪುಸ್ತಕ ಇಲ್ದಂಗೆ ಬಿಸ್ನೆಸ್ ಮಾಡ್ತಾರೆ ಅವರು. ಅದಾಗೆಲ್ಲ ಫ್ಯಾಮಿಲಿಯವ್ರನ್ನ ನಿಂತು ಮಾಡ್ತಾರೆ. ಅದೊಂದು ಖುಷಿ ಐತಿ. ಒಳ್ಳೆ ಕ್ವಾಲಿಟಿ ಕೊಡ್ತಾರೆ. ಕ್ಲೀನ್ ಮೇಂಟೆನೆನ್ಸ್ ಐತಿ. ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಮಧುಕರ್. ಮೂಲ ಎಲ್ಲಿಯವರು ಸರ್ ತಾವು? ನಾವು ಪೂರ ಮಹಾರಾಷ್ಟ್ರದವರು. ಲಾಂಡೆ ಅಂದ್ರೆ ಏನ್ರಿ? ನಮ್ಮ ಸರ್ನೇಮ್. ಓ, ಸರ್ನೇಮು. ಅದನ್ನ ಈ ಅಂಗಡಿಗೆ ಇಟ್ಟಿರಿ. ಹೇಳ್ರಿ, ನೀವು ನಿಮ್ಮ ತಂದೆಗೆ ಎಷ್ಟು ಜನ ಮಕ್ಕಳು? ಯಾವಾಗ ಹೆಂಗೆ ಶುರು ಆಯ್ತು? ನಿಮ್ಮ ತಂದೆಯವ್ರು ಏನು ಮಾಡ್ತಿದ್ರು? ಮೊದಲು ಅವರು ಕಿರಾಣಿ ಅಂಗಡಿ ಇಡ್ತಿದ್ರು. ಕಿರಾಣಿ ಅಂಗಡಿ ಇಟ್ಟಿದ್ರು. ಹಾಂ. ಆಮೇಲೆ ನಾನು ಬರ್ತಾ ಈಗ ಕಾಯಿಪಲ್ಲೆ ಕಿರಾಣಿ ಬಂದಾದ ಕೂಡಲೇ ಕಾಯಿಪಲ್ಲೆ ಸ್ಟಾರ್ಟ್ ಮಾಡಿದ್ರು. ಕಾಯಿಪಲ್ಲೆ ಹಾಕಿ ಕೂಡಲೇ ಮತ್ತೆ ಈಗ ಹೋಟೆಲ್ ಇದು ಮಾಡಿ. ಓಹೋ, ಕಾಲಕ್ಕೆ ಬದಲು ಮಾಡಿರಿ. ಚೇಂಜ್ ಮಾಡಿ. ಈಗ ಇದೇನು ಭರ್ಜರಿ ನಡೆಯಕತ್ತೈತಲ್ಲ, ಜಾತ್ರೆ ನಡೆದಂಗೆ. ಏನು ಹೇಳ್ತೀರ ಅದಕ್ಕೆ? ಹೌದು, ಈಗ ಚೆನ್ನಾಗಿ ನಡೀತದೆ. 3 ಮಕ್ಕಳಿದ್ದಾರೆ ನಮ್ಗೆ. 3 ಜನ ಮಕ್ಕಳು. ಎಲ್ಲರೂ ಇದೆ. ಇಲ್ಲಿ ಒಬ್ಬರು ಇದು ಮಾಡ್ತಾರೆ, ಜಾಬ್ ಮಾಡ್ತಾರೆ ಪೂನಾದೊಳಗೆ. ಇವರು ಬಿ.ಕಾಮ್ ಆಗೈತಿ. ಇನ್ನೊಬ್ಬರದು SSLC ಆಗಿದೆ. ಇಬ್ಬರು ಇಲ್ಲೇ ಕೊಡ್ತಾರೆ, ಅಂಗಡಿ ಮಾಡ್ತಾರೆ. ನಾನು, ನಮ್ಮ ಮನೆಯವರು, ಮಕ್ಕಳು ಎಲ್ಲ ಸೇರಿ. ಎಲ್ಲ ಮನೆಯವರೇ? ಏನು ಧಾರವಾಡಕ್ಕೆ ಫೇಮಸ್ ಅಂತೆ ನಿಮ್ಮದು? ಹಿಂಗಂದ್ರೆ ಧಾರವಾಡಕ್ಕೆ ಏನ್ರಿ ಕರ್ನಾಟಕದಲ್ಲಿ ಅಂತಾರೆ? ಹೌದು, ಹೆಸರಾಗುತ್ತೆ ಸರ್. ಲೋಂಡೇರ್ದ ಅಂಗಡಿ ಅಂತಂದರೆ ಅದ್ಭುತವಾದ ಅಂಗಡಿ ಐತಿ. ಇದು ಲೈನ್ ಬಜಾರ್ ಹನುಮಂತಿಯವ್ರ ಗುಡಿ ಕಡೆ ಇರೋದು. ಇವರು ಅಂತ ಫೇಮಸ್ ಬನ್ ಮಿರ್ಚಿ, ವಡಾಪಾವ್ ಹಾಗೂ ಸಾಬುದಾನಿ ವಡ ಧಾರವಾಡದಾಗ ಯಾರೂ ಕೊಟ್ಟಿಲ್ಲ. ನಾನು ಇನ್ನೂ ಮಟ್ಟ ಎಲ್ಲಿ ಆಲ್ ಓವರ್ ಕರ್ನಾಟಕ ಅಡ್ಡಾಡು ಯಾರೂ ಟೇಸ್ಟ್ ಕೊಟ್ಟಿಲ್ಲ ಈ ರೀತಿ. ಅಷ್ಟು ಕ್ವಾಲಿಟಿ ಇರ್ತೈತಿ. ಆಮೇಲೆ ಕ್ವಾಲಿಟಿ ಮೇಂಟೆನ್ಸ್ ಮಾಡ್ತಾರೆ. ಆಮೇಲೆ ರೀಸನಬಲ್ ರೇಟ್ ಐತಿ. ತುಂಬ ರುಚಿಕರವಾಗಿರ್ತೈತಿ ಇವ್ರ ಕಡೆಯಿಂದ. ಕಂಟಿನ್ಯೂ ವರ್ಕ್ ಇರ್ತದೆ. ಅವ್ರು ದುಡ್ಡು ತೊಗೊಳಕ್ಕೂ ಅಷ್ಟು ಪುಸ್ತಕ ಇಲ್ದಂಗೆ ಬಿಸ್ನೆಸ್ ಮಾಡ್ತಾರೆ ಅವರು. ಅದಾಗೆಲ್ಲ ಫ್ಯಾಮಿಲಿಯವ್ರನ್ನ ನಿಂತು ಮಾಡ್ತಾರೆ. ಅದೊಂದು ಖುಷಿ ಐತಿ. ಒಳ್ಳೆ ಕ್ವಾಲಿಟಿ ಕೊಡ್ತಾರೆ. ಕ್ಲೀನ್ ಮೇಂಟೆನೆನ್ಸ್ ಐತಿ. ನಾನು ಮಿರ್ಚಿ ನೋಡ್ತಿದ್ದೆ. ಆ ಸೈಜ್ ಮಿರ್ಚಿ ಎಲ್ಲಿ ನೋಡಿಲ್ಲರಪ್ಪ ನಾನು. ಎಲ್ಲಿ ನೋಡಿಲ್ಲ ಸರ್, ನಾವು ನೋಡಿಲ್ಲ ಮಿರ್ಚಿನ. ಅಷ್ಟು ಅದ್ಭುತವಾಗಿ ಮಿರ್ಚಿ ಇರ್ತಾವ. ಅಷ್ಟು ಅದ್ಭುತವಾಗಿ ಸಾಬುದಾನಿ ವಡ ಇರ್ತೈತಿ. ಈ ರೀತಿ ಅದ್ಭುತವಾಗಿ ಯಾರೂ ಕೊಡ್ತಿಲ್ಲ, ಇನ್ನೂ ಮಟ್ಟ ಆದ್ರೆ ಕೊಟ್ಟಿಲ್ಲ. ನನಗೆ ಕರ್ನಾಟಕ ಎಲ್ಲಿ ಬೇಕಾದ್ರೆ ಇವನ್ ಬೆಂಗಳೂರಾಗೂ ಸಿಗಲ್ಲ ಸರ್ ಮಿರ್ಚಿ. ಇಷ್ಟು ಸಣ್ಣ ಸಿಗ್ತಾವೆ. ಆದರೆ ಇವರು 1 ಗೇಣು ಮಿರ್ಚಿ ಇರುತ್ತೆ.
ಒಂದು ಗೇಣ ಹೌದು, ಒಂದು ಗೇಣು ಮಿರ್ಚಿ ಇರ್ತದೆ. ಆಮೇಲೆ ರೇಟು ಕಡಿಮೆ ಮಿರ್ಚಿ ಇರ್ತದೆ ಸರ್. ಹಾಂ. ಇದೇ ಮಿರ್ಚಿ ನೀವು ಬೇರೆ ಕಡೆ ಹೋದ್ರೆ 20-25 ರೂಪಾಯಿ ಹೇಳ್ತಾರೆ ಒಂದು ಮಿರ್ಚಿಗೆ. ಇವ್ರು 15 ರೂಪಾಯಿ ಒಂದು ಮಿರ್ಚಿ ಕೊಡ್ತಾರೆ. ಅದು ಹೆಂಗೆ ಗಿಟಕ್ತೋ ಅವ್ರಿಗೆ ಗೊತ್ತಿಲ್ಲ, ಬಟ್ ಅದ್ಭುತವಾಗಿ ರುಚಿ ಕೊಡ್ತಾರೆ. ಟೇಸ್ಟ್ ಚೆನ್ನಾಗಿರುತ್ತೆ ಸರ್. ಒಟ್ಟಿನಲ್ಲಿ ಧಾರವಾಡಕ್ಕೆ ಫೇಮಸ್ ಅಂತ ಹೇಳಿ. ಧಾರವಾಡಕ್ಕೆ ಫೇಮಸ್ ಸರ್. ಹುಬ್ಳಿ ಧಾರವಾಡಕ್ಕೆ ಫೇಮಸ್ ಅಂದ್ರೆ ರೊಟ್ಟಿ ಇಲ್ಲ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಎಲ್ಲಿ ಇಲ್ಲ. ಎಲ್ಲಿ ಇಲ್ಲ ಅಷ್ಟು ರುಚಿಕಟ್ಟವಾದ ಯಾರು ಕೊಡೋದಿಲ್ಲ. ಕಾಯಿಪಲ್ಲೆ 50 ವರ್ಷದಿಂದ ಕಾಯಿಪಲ್ಲೆ ಬಿಸ್ನೆಸ್. ಮತ್ತೆ ಅದನ್ನ ಯಾಕೆ ಬಿಟ್ರಿ? ಅದೇ ಹುಡುಗರು ಕಲಿದಾರಿ. ಈಗ ಸ್ವಲ್ಪ ಜಾಬಿಗೆ ಹೋಗುದ್ರ ಅಂದ್ರೆ ಅಷ್ಟ ದುಡ್ಡು ಸಿಗಂಗಿಲ್ಲ ರೀ. ನಮ್ಮ ಸ್ವಂತ ಅಡುಗೆ ಮನೆ ಐತ್ರಿ, ಇದು ಅಂಗಡಿ ಐತ್ರಿ. ನಾವೇನು ಮಾಡ್ಕೋಬೇಕ್ರಿ ಅಂದ್ರೆ ವಿಚಾರ ಮಾಡ್ಯಾರಿ ಅವರು. ಅದ್ರ ಸಂಬಂಧ ಅವ್ರು ಮಾಡ್ಲಿಕ್ಕತ್ತಾರೆ. ಅವರು ಹುಡುಗರ ನಾವು ಸಾಥ್ ಕೊಡ್ಲಿಕ್ಕತ್ತೀರಿ. ಎಲ್ಲ ಸೇರಿ ಮಾಡ್ಲಿಕ್ಕತ್ತೀರಿ ನಾವು. ನೀವು ಏನೇನು ಮಾಡ್ತೀರಿ? ನಾವು ವಡಾಪಾವ್ ಮಾಡ್ತೀವಿ, ಚಟ್ನಿ ಮಾಡ್ತೀವಿ, ಎಲ್ಲ ಕಟಿಂಗ್ ನಾವು ಮಾಡೋದ್ರಿ. ನಮ್ಮ ಸಣ್ಣ ಮಗ ಮಾಡ್ತಾರ್ರಿ. ಹಾಂ. ಎಷ್ಟು ಜನ ಮಕ್ಕಳು ನಿಮಗೆ? ನಮ್ಮ 3 ಮಂದಿ ರೀ. ಹಾಂ. ಗಂಡು ಮಕ್ಕಳು? ಗಂಡು ಮಕ್ಕಳು. ಹೆಣ್ಣು ಮಕ್ಕಳು ಇವ್ರಿ. ನಾವು 5 ಮಂದಿ ಅಂಗಡಿ ಒಳಗೆ. ನಮ್ಮ ಇವ್ದ ಬಿಕಾಮ್ ಮಾಡ್ಯಾರಿ ನಮ್ದು ದೊಡ್ಡ ಮಗ ರೀ. ಬಿಕಾಮ್ ಮಾಡಿ ಬ್ಯಾಂಕಿಂಗ್ ಜಾಬ್ ಸಿಕ್ಕಿತ್ರಿ ಅವ್ರಿಗೆ. ಒಳಗೆ ಅದ ಬಿಟ್ಟು ಇದಕ್ಕೆ ಕೆಲಸ ಚಾಲು ಮಾಡಿ ನೌಕರಿ ಬಿಟ್ಟು ಹಾಂ ಸ್ವಂತ ಬಿಸ್ನೆಸ್ ಏನು ಮಾಡಿದ್ರಿ ಏನು ವಿಚಾರ ಮಾಡ್ಯಾರಿ ಅವ. ದೇವರ ಆಶೀರ್ವಾದದಿಂದ ಚಲೋ ನೋಡ್ಲಿಕ್ಕತ್ರಿ ಅಂಗಡಿ. ಹೌದಾ? ಕೆಲಸ ಬಿಡ್ತೀನಿ ಅಂದ್ರೆ ನೀವು ಏನು ಅಂತ ಬಿಡು ಅಂದ್ರ ನೀವು? ಕೆಲಸ ಬಿಡ್ತೀನಿ ಅಂತ ಬಿಡ್ರಿ ಅಂದ್ರ? ಬಿಡಿದ್ರ ಅವ್ರ ಮನ್ಸ್ರಿ ಯಾವ ವಿಚಾರ ಮಾಡಿದ್ರ ಅಂಗಡಿ ಚಾಲು ಮಾಡುದು, ಬಿಸ್ನೆಸ್ ಏನು ಮಾಡುದ್ರ ಅಂತ ಚಾಲು ಮಾಡ್ಯಾರ ನಾವು. ಹಿಂಗಾಗಿ ಎಲ್ಲ ಸೇರಿ ನಾವು ಮಾಡ್ತೀವಿ ಮನ್ಯಾಗಿಂದ. ಅಮ್ಮ ಹೇಳ್ತಿದ್ರು ಬ್ಯಾಂಕ್ನಲ್ಲಿ ನೌಕರಿ ಇತ್ತು ಬಿಟ್ಟು ಬಂದ್ಬಿಟ್ಟ ಅಂತೇಳಿ. ಹೌದ್ರಿ ಸರ್. ಅಂದ್ರೆ ಬಿಸ್ನೆಸ್ ಒಳಗೆ ಇಂಟ್ರೆಸ್ಟ್ ಇತ್ತು ರೀ. ಆ್ಯಕ್ಚುಲಿ ನಾವು ಕಲ್ತಾದ್ಮೇಲೆ ಬೇರೆ ಸೈಡ್ ಬೆಂಗಳೂರು ಇಲ್ಲಾಂದ್ರೆ ಪುಣೆ ಬಾಂಬೆ ಸೈಡ್ ಸೆಟಲ್ ಆಗ್ಬೇಕಂತ ಇತ್ತು ರೀ. ಆದ್ರೆ ಅದಾಗಿಲ್ಲ ರೀ. ಯಾಕಂದ್ರೆ ನಾವು ಎಷ್ಟು ಕಲ್ತ್ರೂ ಅಷ್ಟು ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ನಾವು ಮಾಡ್ತೀವಿ ರೀ, ಅಷ್ಟು ಸಿಗ್ತಾ ಇಲ್ಲ ರೀ. ಹಾರ್ಡ್ಲಿ ಒಂದು 8 to 10,000 ಅಥವಾ 15,000. ಅದು ಕಷ್ಟಪಟ್ಟು ಒಂದು 5 ವರ್ಷ ಸಂಪಾದನೆ ಮಾಡಿದರೆ ಇಂಕ್ರಿಮೆಂಟ್ ಆಗ್ತೈತೆ ರೀ. ಅದಕ್ಕಿಂತ ಚಲೋ ನಮ್ಮ ಬಿಸ್ನೆಸ್ ಮಾಡಿದ್ರೆ ಚಲೋ ಆಗ್ತೈತೆ ಅಂತೇಳಿ ಆ ಟೈಪ್ ಯೋಚನೆ ಬಂತು ರೀ. ಅವಾಗ ನಾ ಬಿಸ್ನೆಸ್ ಒಳಗೆ ಇನ್ವಾಲ್ವ್ ಅದೇ ರೀ. ಮೊದಲು ಶುರು ಮಾಡಿದಾಗಿಂದ ಹಿಂಗಾಯ್ತು ನಿಮ್ಮದು? ಇಲ್ರಿ, ಹಾರ್ಡ್ಲಿ ಒಂದು 1.5 ವರ್ಷ ಇದತ್ತು ರೀ ಸ್ಟ್ರಗಲ್ ಮಾಡಿದ್ದೀವಿ ರೀ. ಆಮೇಲೆ ಸ್ವಲ್ಪ ಏರ್ಕೊಂತದ್ದು ಹೋತ್ರಿ ದೇವ್ರಿನ ಕೃಪೆಯಲ್ಲಿ. ಅಲ್ಲ ಈಗ ಏನಿದು ಜಾತ್ರೆ ಇದ್ದಂಗೆ ಇದ್ರಪ್ಪ ನಿಮ್ಗೆ. ಹನುಮಪ್ಪನ ಆಶೀರ್ವಾದ ರೀ. ಹನುಮಪ್ಪನ ಆಶೀರ್ವಾದ ರೀ. ಜನನೂ ಅಷ್ಟೇ ಪ್ರೀತಿಯಿಂದ ಮಾತಾಡಿದ್ರು. ಇಲ್ಲಿ ಕ್ವಾಲಿಟಿನೇ ಯಾರು ಕೊಡೋಕ್ಕಾಗಲ್ಲ ಅಂತೇಳಿ ಅವ್ರ ಪ್ರೀತಿ ರೀ ನಮ್ಮ ಮೇಲೆ ಇದ್ದಿದ್ದು. ಅವ್ರ ಪ್ರೀತಿ ರೀ ನಮ್ಮ ಮೇಲೆ ಇದ್ದಿದ್ದು. ನಿಜಕ್ಕೂ ದೊಡ್ಡ ಆಶೀರ್ವಾದ ಆಗೈತೆ ನಿಮಗೆ. ಅದೇ ರೀ. ಹನುಮಪ್ಪಂದು ಒಂದು ಆಶೀರ್ವಾದ ರೀ, ಮತ್ತು ಕಸ್ಟಮರಿಂದ ಒಂದು ಆಶೀರ್ವಾದ ರೀ. ಆಶೀರ್ವಾದ. ಇಲ್ಲ ಬಿಸ್ನೆಸ್ ಕೊಟ್ಟು ಈಗ ನೋಡ, ಈಗ ಆಗಿದ್ದೊಂದೇ ನೋಡ್ತೀವಿ ನಾವು. ಎಲ್ಲರ ಕಣ್ಣಿಗೆ ಕಾಣದಂಗೆ ಜೋರಾದಾಗ ಆ 1.5 ವರ್ಷ ಸ್ಟ್ರಗಲ್ ಹೇಳ್ರಿ ಹೆಂಗಿತ್ತು ಅಂತೇಳಿ. ಭಾಳ ಅದು ಅನ್ಎಕ್ಸ್ಪೆಕ್ಟೆಡ್ ರೀ. ಅದು ಹೇಳಕ್ಕೆ ಅವಂಗಿಲ್ಲ ಅದು ಎಕ್ಸ್ಪೀರಿಯನ್ಸ್. ಅಂದ್ರೆ 1 ವರ್ಷ ಲಾಸ್ ಒಳಗೆ ಹೋದೆ ರೀ. ಹಂಗೆ ಒಂದು ಚೂರು ಏನು ವಿಲ್ ಪವರ್ ಅಂತಾರಿಲ್ರಿ, ಹಂಗೆ ಏನಾದರೂ ಆಗ್ತಿತ್ತು ಅಂತೇಳಿ 1 ವರ್ಷ 1.5 ವರ್ಷ ಮಟ್ಟ ಕಾಯ್ದಿರಿ. ಹಾಗೂ ಆಟೋಮೆಟಿಕ್ಲಿ ಸ್ವಲ್ಪ ಇರ್ಕೊಂತ ಹೋತ್ರಿ. ಇದೇ ಥರ ಬಂದ್ ಮಿರ್ಚಿ ನೀವು ಕರ್ನಾಟಕದಾಗ ಎಲ್ಲಾರು ಹೋಗ್ತೀನಿ ರೀ, ನೀವು ಏನರ ಒಂದು ಕೊರತೆ ಅನಿಸ್ತೈತೆ ನಿಮಗೆ. ಈ ಟೇಸ್ಟ ಬರೋದಿಲ್ಲ ನಿಮಗೆ. ಇದನ್ನ 170-180 ಕೊಟ್ಟು ಬೇರೆ ಕಡೆ ತಿಂದ್ರೂ ಸಪ್ ಅನಿಸ್ತೈತಿ ನಿಮಗೆ. ಇಲ್ಲಿ ಖಾರ, ಇಲ್ಲಿ ಟೇಸ್ಟ್, ಅಲ್ಲಿ ಯಾವುದಕ್ಕೂ ಇದಕ್ಕೆ ಕಾಂಪಿಟೇಷನ್ ಕೊಡೋಂಗೆ ಯಾವ ಆಗಿಲ್ಲ. ಇನ್ನು ಎಷ್ಟು ದೇವಸ್ಥಾನ ಇವು ಬೇರೆ ಜಿಲ್ಲೆ ಊಟಕ್ಕಂತನ ದೊಡ್ಡ ಹೆಚ್ಚು ಕಮ್ಮಿ ಆ ಹೋಟೆಲ್ಗೆ ಬೋರ್ಡನ್ನು 1.5-2 ಲಕ್ಷ ರೂಪಾಯಿ ಇರ್ತಾವೆ. ಬಟ್ ಈ ಟೇಸ್ಟ್ ಎಲ್ಲಿ ಬೀಟ್ ಮಾಡೋಕ್ಕಾಗಿಲ್ಲ. ಇನ್ನು ಧಾರವಾಡ ಹೆಮ್ಮೆ ಅಂದ್ರೂ ಏನು ಅಡ್ಡಿ ಇಲ್ಲ. ಏನಂದ್ರಿ? ಧಾರವಾಡದ ಹೆಮ್ಮೆ ಅಂದ್ರೂ ಏನು ಅಡ್ಡಿ ಇಲ್ಲ. ಮಂದಿ ಈಗ ಬಿಸ್ನೆಸ್ ಮಾಡೋ ಸಂಬಂಧ ದೊಡ್ಡ ಸ್ಟ್ಯಾಚು, ಮಿರ್ಚಿ ಫೋಟೋ, ಮನುಷ್ಯನಷ್ಟು ಮಿರ್ಚಿ ಬೇಕಾದಿಟ್ರು ಇವ್ರು ಏನೂ ಮಾಡೋದಿಲ್ಲ ರೀ. ಇವ್ರು ಹೆಚ್ಚು ಕಮ್ಮಿ ಇನ್ನೊಂದು ವಾರ ಆ ಬೋರ್ಡ್ ತೆಗೆದ್ರು ಕಣ್ಣು ಮುಚ್ಚಿ ಬಂದು ತಿಂದು ಹೋಗಾರ ಮನುಷ್ಯ. ಇವು ಬ್ರ್ಯಾಂಡ್ ಹೆಂಗೆ ಗುರ್ತೇನೆ ಸರ್? ಇವೆಲ್ಲೋ ಲೈಟ್ ಹಾಕ್ಯಾನ ಚಂದ ಕಾಣೈತಿ, ಟಿ ವಿ ಬಂದಿತ್ತಂತ ತಿನ್ನೋ ಅಲ್ಲ ಇವು ನಮ್ಮಪ್ಪ ಅವ್ರು ಹೇಳ್ತಿದ್ರು, ಈ ಅಂಗಡ್ಯಾಗ ಹೋಗ ಅಲ್ಲಿ ತಿನ್ನ, ಅಲ್ಲಿ ಚಲೋ ಕೊಡ್ತಾನೆ, ನನ್ನ ಹೆಸರು ಹೇಳ, ಹಂಗೆ ಪಬ್ಲಿಸಿಟಿಗೆ ಬಂದಿದ್ರು ಎಲ್ಲ. ಆಮೇಲೆ ಮಿರ್ಚಿ ಎಷ್ಟು ದೊಡ್ಡ ಹೋದವ್ರಿ ಮರೆ? ಕ್ವಾಲಿಟಿ ಒಳಗೆ ಏನು ಕಾಂಪ್ರಮೈಸ್ ಮಾಡಂಗಿಲ್ಲ, ಚಲೋ ಕೊಡ್ತಾನೆ. ಅದ್ಭುತ. ನಮ್ಮ ಸೌತ್ ಇಂಡಿಯನ್ ಒಳಗೆ ಬಂದ್ ಮಿರ್ಚಿ ಭಾಳ ಫೇಮಸ್ ಐತಿ. ಮಿರ್ಚಿ ಗಿರ್ಮಿಟ್ ಅವೆಲ್ಲ ಸ್ಟಾರ್ಟ್ ಮಾಡಿದ್ದೀವಿ ಊರಿಗೆ ಹೋಗಿ ಸ್ಟೆಪ್ ಬೈ ಸ್ಟೆಪ್.
ಮುಂಜಾನೆ ಅಂಗಡಿ ಚಾಲು ಮಾಡ್ತಿದ್ದೀವಿ ಮತ್ತು ಇದು ರಶ್ ಆಗಿರೋ ಸಂಬಂಧ ಮಧ್ಯಾಹ್ನ 2:30 ಚಾಲು ಮಾಡಿದ್ದೀವಿ. ಮುಂಜಾನೆ ಸ್ವಲ್ಪ ಡ್ರಾಪ್ ಮಾಡಿಬಿಟ್ಟಿದೆ ಅಂದ್ರೆ ಭಾಳ ಹೆವಿ ಆಗ್ತೈತಿ ಸರ್, ಅದ್ರ ಸಂಬಂಧ. ಇದಕ್ಕೆ ಬಂಡವಾಳ ಅದು ಇದೆಯಲ್ಲ ಸಣ್ಣ ಬಂಡವಾಳದಲ್ಲಿ ಶುರು ಆಯ್ತಾ ಹೇಗೆ? ಸಣ್ಣ ಪುಟ್ಟ ಬಂಡವಾಳದಲ್ಲಿ ಶುರು ಮಾಡಿದ್ದೀವಿ. ಹಾಂ, ಅದ್ರ ಥ್ರೂ ಸ್ಟೆಪ್ ಬೈ ಸ್ಟೆಪ್ ಹೇರ್ಕೊಂಡು ಹೋಗ್ಬೇಕು ಅಷ್ಟೇ, ಮತ್ತೇನಿಲ್ಲ. ಓಕೆ. ಹಾಂ ಹಾಂ ಹಾಂ. ಮೇನ್ ಅಂದ್ರೆ ಮನೆ ಮಂದಿನ ಸಾಥ್ ಕೊಟ್ಟಾರೆ ಅಷ್ಟೇ, ಯಾರು ಹೊರಗಿನವ್ರಿಲ್ಲ ಇಲ್ಲಿ? ಹೊರಗಿನವ್ರ ಒಬ್ರು ಇಬ್ರು ಅದಾರ ರೀ, ಬಾಕಿದವ್ರೆಲ್ಲ ಮನೆಯವರು ರೀ. ಈಗ ಹೆಂಗೈತಿ ಸರ್ ಸೊಸೈಟಿ ಒಳಗೆ ಬಿಸ್ನೆಸ್ ಮಾಡಿದ್ರೆ ಸ್ವಲ್ಪ ಇಂಕ್ರಿಮೆಂಟ್ ಆದರೂ ಆಗ್ತೈತಿ, ಮನುಷ್ಯನ ಲೈಫ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆದರೂ ಹೈ ಆಗ್ತೈತಿ. ಇದು ಜಾಬ್ ಮಾಡ್ಕೊಂತ ಅಷ್ಟು ಅನ್ಎಕ್ಸ್ಪೆಕ್ಟೆಡ್ ಮನಿನೂ ಕಟ್ಸಕ್ಕೆ ಹೋಗ್ರಿ, ಮತ್ತೇನು ಸ್ವಂತ ಏನಾದರೂ ಮಾಡಕ್ಕೆ ಹೋಗಿಲ್ಲ. ಏನೇನು ಮಾಡಿರಿ ಈಗ ನೀವು? ಏನ್ರಿ ಮನೆ ಕಟ್ಸಿರಿ? ಮನೆ ಕಟ್ಸೇವ್ರಿ ಸಣ್ಣ, ಮತ್ತೇನಿಲ್ಲ ರೀ. ಮತ್ತೇನಿಲ್ಲ, ಈ ಮುಂದೆ ದೇವ್ರಿನ ಮೇಲೆ ಬಿಟ್ಟಿದ್ದು, ಏನು ಮಾಡ್ತೀನಿ ದೇವ್ರಿನ ಮೇಲೆ ಬಿಟ್ಟಿದ್ರಿ. ಮದುವೆ ಆಗೈತಾನೆ? ಮದುವೆ ಇಲ್ಲ ಸರ್. ಮದುವೆ ಇಲ್ಲ. ಕನ್ಯೆ ನೋಡಾಕ್ತೀರಿ? ಅಮ್ಮ ಕನ್ಯೆ ನೋಡ್ಬೇಡ ಮಗ್ಗ ಬೇಡ್ರಿ. ಯಾಕಂದ್ರೆ ಎದಕ್ಕೆ ಆ ಪ್ರಶ್ನೆ ಕೇಳಿದೆ ಅಂದ್ರೆ, ಇವತ್ತು ಬಿಸ್ನೆಸ್ ಮಾಡೋರಿಗೆ ಆಗಲಿ ಕೃಷಿಗೆ ಆಗಲಿ ಹೆಣ್ಣ ಕೊಡೋದಿಲ್ಲ ಅಂತಾರ, ಏನಾರ ಆಗಲಿ ಸಣ್ಣದರಾಗಲಿ ನೌಕರಿ ಮಾಡಬೇಕು ಅಂತಾರ. ಅದಕ್ಕೆ ಕೇಳಿದೆ ನಾನು. ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಸಂಬಂಧ ಮಾಡಿದ್ದೀರಿ, ಮಮ್ಮಿ ಡ್ಯಾಡಿ ಮತ್ತು ಫ್ಯಾಮಿಲಿ ಸ್ಯಾಟಿಸ್ಫ್ಯಾಕ್ಷನ್ ಸಂಬಂಧ ಮಾಡಿದ್ದೀರಿ ಬಿಸ್ನೆಸ್. ಹಾಂ, ಓಕೆ. ಎಷ್ಟೆಷ್ಟು ಹಿಟ್ಟು ಅದೆಲ್ಲ ಖರ್ಚಾಗುತ್ತೆ ನಿಮ್ದು ದಿವಸ? ನಾನು 25 kg 25 kg ಬಜಿ ಇದಕ್ಕೆ. ಹಾಂ, ಮತ್ತು ಬೇರೆ ಬೇರೆ ಅದೇ ಬಜಿ ಎಲ್ಲ ಹಿಟ್ಟು 25 ಅಷ್ಟೇ ಖರ್ಚು, ಮತ್ತೇನು. ಹಾಂ, ಹೌದಾ? ನೀವು ಸಾಬು ಏನೋ ಇದನ್ನ ಮಾಡ್ತೀರಿ ಅಂತಲ್ಲ, ಸಾಬುದಾನಿದ? ಹ್ಞೂ ರೀ, ಸಾಬುದಾನಿ ವಡೆ ಮಾಡ್ತೀವಿ. ವಡೆ ಅದು ಫೇಮಸ್ ಅಂತ ಇಲ್ಲಿ? ಏನು ನನಗೂ ಗೊತ್ತಿಲ್ಲ ಸರ್. ಹಾಂ, ದೇವರಿಗೆ ಮಿರ್ಚಿ ಒಂದು ಗೇಣ್ ಇರ್ತಾವ ಅಂತ ಹೇಳಿದ್ರು, ನೋಡಿದೆ ಅಷ್ಟು ದೊಡ್ಡದು. ಅದವ್ರ ಪ್ರೀತಿ ರೀ, ಕಸ್ಟಮರಿಂದ ಪ್ರೀತಿ ರೀ, ಅದು ಕೊಟ್ಟಿದ್ದು. ಹಾಂ, ಆಯಿತು. ಸಾಬುದಾನಿ ವಡ ಮತ್ತೇನೇನು ಮಾಡ್ತೀರಿ? ಬನ್ ಮಿರ್ಚಿ ಮಾಡ್ತೇವೆ ರೀ, ವಡಾಪಾವ್ ಮಾಡ್ತೇವೆ, ಸಾಬುದಾನಿ ವಡ, ಪಾಲಕ್ ಬಜ್ಜಿ, ಕಾಂದಾ ಬಜ್ಜಿ ರೀ, ಗಿರ್ಮಿಟ್ಟು. ದಿವಸ ಇಷ್ಟು ಇರ್ತಾವೆ? ದಿವಸ ಇರ್ತದೆ ಸರ್. ಯಾವ್ದಕ್ಕೆ ಏನೇನು ರೇಟು? ಬನ್ ಮಿರ್ಚಿ 20, ಬನ್ ಮಿರ್ಚಿ ವಡಾಪಾವ್ 20 ರೀ, ಸಾಬುದಾನಿ 16, ಮತ್ತು ಪಾಲಕ್ ಬಜ್ಜಿ 30 ರೂಪಾಯಿ ಪ್ಲೇಟ್ ರೀ, 4 ಪೀಸ್ ಬರ್ತಾವೆ, ಮತ್ತು ಕಾಂದಾ ಬಜ್ಜಿ 50 ರೂಪಾಯಿ ಪ್ಲೇಟ್ ಸರ್. ಓಕೆ. ಹಾಂ, ಹೆಂಗೈತಿ ಮಿರ್ಚಿ? ಸೂಪರ್. ದಿನ ಬರ್ತಿ ಇಲ್ಲೇ? ಹಾ, ಬಂದಾಗೆಲ್ಲ ಏನ್ ತಿಂತಿ? ಮೇಡಮ್ ಅವರೇ, ನೀವು ಹೇಳಿ ನಿಮ್ಮ ಹೆಸರು? ನಮ್ಮ ಹೆಸರು ಪ್ರೇಮ ಅಂತ್ರಿ. ಹಾಂ, ಹೇಳ್ರಿ ಹೆಂಗೆ ಮಿರ್ಚಿ? ಮಸ್ತ್ ಸೂಪರ್ ಇರ್ತೈತೆ, ಚಲೋ ಇರ್ತೈತ್ರಿ. ನಾವು ಸಂಡೇಗೊಮ್ಮೆ ಇಲ್ಲಿ ಬಂದಾಗ ಒಮ್ಮೆ ತಿಂದ ಹೋಗ್ತೀವಿ. ಹಾಂ, ಚಲೋ ಇರ್ತೈತ್ರಿ. ಚಲೋ ಇರ್ತೈತಿ. ಟೇಸ್ಟ್ ಮಸ್ತ್. ಮನ್ಯಾಗ ಯಾವಾಗಾರ ಟ್ರೈ ಮಾಡಿರಿ? ಹಾಂ, ಟ್ರೈ ಮಾಡಿದ್ದೀವಿ ರೀ. ಹೆಂಗೆ ನಿಮ್ದು ಹೆಂಗಿರುತ್ತೆ, ಇದು ಹೆಂಗಿರುತ್ತೆ? ಮನೆಯಿಂದ ಅಷ್ಟೇ ಟೇಸ್ಟ್ ಆಗಂಗಿಲ್ಲ, ಇದ್ರಷ್ಟೇ ಟೇಸ್ಟ್ ಹತ್ತಂಗಿಲ್ಲ ರೀ. ಆಗಂಗಿಲ್ಲ. ಹಾಂ, ಇದು ಚಲೋ ಇರ್ತೈತೆ. ಹಾಂ. ಈ ಸಾಬುದಾನಿ ವಡ ತೊಗೊಂಡ್ರಿ? ಹಾಂ ರೀ, ಶಾಬು ವಡ ತೊಗೊಂಡಿವ್ರಿ. ಶಾಬು ವಡ ಹುಡುಗರಿಗಿದ ಫೇವ್ರೇಟ್ ರೀ. ಹೌದಾ? ಅದಕ್ಕೆ ಓಕೆ. ಹಾಂ ಹಾಂ. ಇನ್ನು ಯಜಮಾನ್ರಿಗೆ ಹೋಗ್ಬಿಡೋಣ, ಹೇಳ್ರಿ ಸಾಹೇಬ್ರ. ಚೆನ್ನಾಗಿರುತ್ತೆ ರೀ, ಫ್ಯಾಮಿಲಿ ಜೊತೆ ಬಂದಾಗೆಲ್ಲ ಒಂದು ಸರ್ತಿ ತೊಗೊಂಡು ಹೋಗ್ತೀವಿ ರೀ. ಹಾಂ, ಇವನ್ ನಾವು ಸಿಂಗಲ್ ಅವರ್ ಬಂದಾಗ ಮನೆಗೆ ಪಾರ್ಸಲ್ ತೊಗೊಂಡೋಗಿರುತ್ತೆ. ಕ್ವಾಲಿಟಿ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ಮಕ್ಕಳು ತುಂಬ ಇಷ್ಟಪಟ್ಟು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏನೊಂದು ದಿವಸ ಎಷ್ಟು ಸಾವಿರ ಜನ ಭೇಟಿ ಕೊಡ್ತಾರೆ ಅಂತ ಅನ್ಸುತ್ತೆ ನಿಮಗೆ? ಸರ್ ಕ್ಯಾಲ್ಕುಲೇಷನ್ ನನಗಿಲ್ಲ ಗೊತ್ತಿಲ್ಲ ರೀ, ನಾ ಆ್ಯಕ್ಚುಲಿ ಒಳಗೆ ಬಿಸಿ ಇರ್ತೇನೆ. ಒಂದು 4-5 ಸಾವಿರ ಜನ ಜಾಸ್ತಿ ಇಲ್ಲ ಸರ್. ಹಾಂ, ನಿಮ್ಗೆ ಗೊತ್ತಾಗ್ಬೋದಿಲ್ಲ ಸರ್, ನಾ ಹೇಳೋಕ್ಕಿಂತ ಮುಂಚೆ. ಓಕೆ. ಈ ಸಣ್ಣ ವಯಸ್ಸಿನಾಗೆ ದುಡಿದು ಮನೆ ಕಟ್ಸಿರಿ, ಹ್ಞೂ ರೀ. ಭಾಳ ಖುಷಿ ಆಗುತ್ತೆ. ಯಾಕೆ ಅಂದರೆ ನೋಡಿ, ಬಿಸ್ನೆಸ್ ಮಾಡೋರಿಗೆ ಇದು ಅರ್ಥ ಆಗ್ಬೇಕು. ಸ್ವಂತ ಬಿಸ್ನೆಸ್ ಮಾಡಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ. ಮತ್ತು ಒಂದು 8-10 ಕುಟುಂಬಗಳು ಇಲ್ಲಿ ಬದುಕ್ತಾ ಇದೆಯಲ್ಲ. ಹಾಂ, ಅಷ್ಟಿದ್ರಿ 3-4. ಅಲ್ಲ, ಮನೆಯವ್ರದ್ದು ಸೇರಿ ಎಲ್ಲ ತಾನೇ ಅವರು ದುಡಿತಾನೆ ಇದಾರಲ್ಲ. ಅವರಿಲ್ಲ ಅಂದ್ರೆ ಅವ್ರ ಜಾಗಕ್ಕೆ ಬೇರೆದವ್ರು ಬರ್ತಿದ್ರು ಅಷ್ಟೇ ಅಲ್ಲ. ಎಲ್ಲಾರನ್ನೂ ಬಿಸಿ ಇಟ್ಟಿರಿ ಮನೆಯವ್ರನ್ನ. ಹೌದು. ಹಾಂ, ಮತ್ತು ಕಷ್ಟಪಟ್ರೆ ಫಲ ಸಿಗ್ತೈತಿಲ್ಲ ಸರ್. ಹಾಂ, ರಜಾ ಗಿಜಾ ಯಾವತ್ತೂ ಇಲ್ಲ? ಕೆಲಸ ಇದ್ರೆ ಅಷ್ಟೇ ಮಾಡ್ತೀವಿ ಸರ್ ರಜಾ. ಅಯ್ಯೋ, ಇಷ್ಟು ಜನ ಒಳ್ಳೆ ಹೋಗ್ತಾರಲ್ಲಪ್ಪ. ಯಾವತ್ತೂ ರಜಾ ಇಲ್ಲ? ರಜಾ ಇರ್ತೈತ್ರಿ, ಯಾವಾಗ್ರೊಮ್ಮೆ ಮೂಡಾದಾಗ ಒಮ್ಮೆ ಹುಷಾರಿಲ್ಲ ಅಂದರೆ ರಜಾ ಮಾಡ್ತೀವಿ, ಇಲ್ಲಾಂದ್ರೆ ಮನೆ ಒಳಗೆ ಏನಾದರೂ ವರ್ಕ್ ಇದ್ರೆ ಅಷ್ಟೇ. ಯಾಕಂದ್ರೆ ಭಾಳ ಹೆವಿ ಆಗ್ತೈತಿ ಸರ್, ಟೈರ್ಡ್ನೆಸ್ ಫೀಲ್ ಆಗ್ತೈತಿ. ವೀಕ್ಲಿ 1-2 ಟೈಮ್ ರಜೆ ಮಾಡ್ತೇವೆ. ಓ, ಕಷ್ಟ ಅಲ್ವಾ? ಅಂದರೆ ಭಾಳ ಕೆಲಸ ಇದೆ ಇಲ್ಲಿ. ನಿಂತ್ಕೊಂಡೆ ಯಾಕೆ ಎಲ್ಲಿವರೆಗೆ ಇದು ನಡೀತೈತಿ? ಇದು 10 ಗಂಟೆಗೆ ಶಾಪಿಂಗ್ ಚಾಲೂ ಮಾಡ್ತೇವೆ ರೀ, 1:30-2 ಗಂಟೆ ಸುಮಾರು ಅಂಗಡಿ ಓಪನ್ ಮಾಡ್ತೇವೆ ರೀ. ಆಮೇಲೆ ರಾತ್ರಿ 9:00 ಮಟ್ಟ ಇರ್ತೈತೆ ರೀ. ಎಲ್ಲ ಕ್ಲೋಸಿಂಗ್ ಮಾಡಿದ್ರೆ ಅಂದ್ರೆ 11:30 ಆಗ್ತದೆ ರೀ.
ಎಲ್ಲ ಕ್ಲೋಸ್ ಮಾಡೋವಾಗ ರಾತ್ರಿ 11:30 ಆಗುತ್ತೆ. ಇನ್ನು ಮನೆಗೆ ಹೋಗಿ ಮಕ್ಕಳ ಒಳಗಡೆ ಊಟ ಗೀಟ ಮಾಡಿ ಒಂದಾಗುತ್ತೆ ದಿವಸ. 11 ಗಂಟೆ ಆಗ್ತದೆ ರೀ ಕ್ಲೋಸ್ ಮಾಡ್ಬೇಕಂದ್ರೆ. ಹೌದಾ? ಅಂದ್ರೆ ಎಲ್ಲ ಕ್ಲೀನ್ ಇರ್ತೇವಲ್ರಿ ಸಿಸ್ಟಮ್ಯಾಟಿಕ್. ಹೌದಾ? ಮತ್ತು ಮಾರ್ನಿಂಗ್ ಇದೆ ಇಂಟ್ರೆಸ್ಟ್ ಬರೋಂಗಿಲ್ಲ. ಹಾಂ, ಹಂಗಾಗಿ ಇವತ್ತಿನ ಕೆಲಸ ಇವತ್ತ ಮುಗಿಸ್ಕೊಂಡ್ ಬಿಡ್ತೇವೆ ರೀ. ಹೌದಾ? ಕ್ಲೀನಿಂಗ್ ಆಗಲಿ ಎಲ್ಲ ಹಾಂ, ಹ್ಞೂ ರೀ. ಎಲ್ಲ ನೌಕರಿದಾರಕ್ಕಿಂತ ನೀವು ಮಸ್ತ್ ಅದಿರಿ, ಆರಾಮಾಗಿರಿ, ಅಷ್ಟು ಹೇಳ್ಬೋದಾ? ದೇವ್ರೇನು ಆಶೀರ್ವಾದದಿಂದ ಚಲೋ ಅದೇ ರೀ. ಸೂಪರ್, ಒಳ್ಳೇದಾಗಲಿ, ಬೆಸ್ಟ್ ಆಫ್ ಲಕ್. ಇಷ್ಟು ಬ್ಯುಸಿಯಲ್ಲಿ ನಮ್ಮ ಜೊತೆ ಎರಡು ಮಾತಾಡಿದಿರಿ. ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಓಕೆ.